ಕೆ ಇ ಎ ಮತ್ತು KPSC ನಡೆಸ್ತಕ್ಕಂಥ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಎಕ್ಸಾಮ್ಗಳಲ್ಲಿ ಕಂಪ್ಯೂಟರ್ನ ಮೇಲೆ 30 ಅಥವಾ 35 ಕ್ವೆಶನ್ಸ್ನ ಕೇಳಲಾಗುತ್ತೆ. ಅದರಲ್ಲಿ ಈ ಸರ್ಚ್ ಎಂಜಿನ್ಸ್ ಬಗ್ಗೆಯೂ ಕೂಡ ಕೇಳಲಾಗುತ್ತೆ. ಈ ಸರ್ಚ್ ಎಂಜಿನ್ಸ್ ಮುಖಾಂತರವಾಗಿ ನಾವು ನಮಗೆ ಬೇಕಾದಂತಹ ಇನ್ಫಾರ್ಮೇಷನನ್ನು ಅಂತರ್ಜಾಲದಲ್ಲಿ ನಾವು ಪಡಿಬೋದಾಗಿರುತ್ತೆ. ಮೊದಲಿಗೆ ಗೂಗಲ್, ಮೈಕ್ರೋಸಾಫ್ಟ್ ಬಿಂಗ್, ಯಾಹೂ, ಯಾಂಡೆಕ್ಸ್, ಡಕ್.ಗೋ, ಬೈಡು, ask.com, ನೇವರ್, ಇಕೋಸಿಯಾ, AOL, ಇಂಟರ್ನೆಟ್ ಆರ್ಕೈವ್, ಯೆಪ್, ಬ್ರೇವ್ ಸರ್ಚ್, ಆ್ಯಂಡಿ, ಪರ್ಪ್ಲೆಕ್ಸಿಟಿ AI, u.com. ನಾವಿಲ್ಲಿ 16 ಸರ್ಚ್ ಎಂಜಿನ್ಸ್ನ ಶಾರ್ಟ್ಕಟ್ನ ನೋಡೋಣ. ಹಾಯ್, ಇನ್ಸೈಡ್ ಬಿಂಗೋ ಇದೆ, ಈಕ್ವಲ್ ಆಗಿ ತಗೊಳ್ಳಿ. ಯಾರೋ ಹೇಳ್ತಿರುವಂಥ ಒಂದು ಚಿಕ್ಕ ಮಗುಗೆ ಹೇಳ್ತಿರ್ತಕ್ಕಂಥ ಮಾತು ಅಂದ್ಕೊಳ್ಳಿ. ಹಾಯ್, ಇನ್ಸೈಡ್ ಬಿಂಗೋ ಇದೆ, ಈಕ್ವಲ್ ಆಗಿ ತಗೊಳ್ಳಿ. ಯು ಗೋ ಆ್ಯಂಡ್ ನೆವರ್ ಆಸ್ಕ್ ಅಂತ ಬೈದ್ರಾ? ಯಾ. ಮಕ್ಕಳಿಗೆ ಇನ್ಸೈಡ್ ಬಿಂಗೋ ಇದೆ ತಗೊಳ್ಳಿ ಅಂತ ಹೇಳಲಾಗತ್ತೆ. ಮತ್ತೆ ಅವು ಬೇಕು ಅಂತ ಕೇಳಿದಾಗ ಯು ಗೋ ಆ್ಯಂಡ್ ನೆವರ್ ಆಸ್ಕ್ ಅಂತ ಬೈಲಾಗುತ್ತೆ ಅಂತ ಆ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ. ಐ ಅಂದರೆ AI, ಪರ್ಪ್ಲೆಕ್ಸಿಟಿ AI, ಇನ್ಸೈಡ್ ಅಂದರೆ ಇಂಟರ್ನಲ್ ಆರ್ಕೈವ್, ಬಿಂಗೋ ಅಂದರೆ ಮೈಕ್ರೋಸಾಫ್ಟ್ ಬಿಂಗ್, ಈಕ್ವಲ್ ಅಂದರೆ ಇಕೋಸಿಯಾ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ನೋಡೋದಾದರೆ ಯು ಅಂದರೆ u.com, ಗೋ ಅಂದರೆ ಡಕ್.ಗೋ ಮತ್ತು ಗೂಗಲ್, ಆ್ಯಂಡ್ ಅಂದರೆ ಆ್ಯಂಡಿ ಮತ್ತು ಇನ್ನೂ ಒಂದು ಬರುತ್ತೆ ಯಾಂಡೆಕ್ಸ್, ನೆವರ್ ಅಂದರೆ ನೇವರ್, ಆಸ್ಕ್ ಅಂದರೆ ask.com, ಬೈದ್ರಾ ಅಂದರೆ ಬೈಡು, ಅಂದರೆ ಯಾಹೂ, ಯಪ್ ಅದು ಸೇಮ್ ಇದೆ. ಇಲ್ಲಿಗೆ 15 ಸರ್ಚ್ ಎಂಜಿನ್ಸ್ ಬಗ್ಗೆ ತಿಳ್ಕೊಂಡಾಗಾಯಿತು. ಒನ್ ಮೋರ್, ಬ್ರೇವ್ ಸರ್ಚ್ ಅಂತಂದರೆ ಸರ್ಚ್ ಅಂತ ಅಲ್ಲೇ ಬಂದಿದೆ, ಹಾಗಾಗಿ ಅದು ಸರ್ಚ್ ಎಂಜಿನ್ ಅಂತ ನೆನ್ಪಿಟ್ಕೊಳ್ಳೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಗೋ ಅಂತ ಬಂದಿದೆ ಅಲ್ವಾ, ಗೋ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಗೋ. ಅದೊಂದನ್ನು ಬಿಟ್ಟು GO ಎಲ್ಲಿ ಬರುತ್ತೆ ಅದು ಸರ್ಚ್ ಎಂಜಿನ್ ಆಗಿರುತ್ತೆ, ಆಯಿತಾ.